ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಶೆಟ್ಟಿ ಲಾಗ್ಸ್. ಟೈಮ್ ಬಂದು 11 ಕಾಲಾಗಿದೆ, ರಾತ್ರಿ 11 ಕಾಲು. ಏನು ಕತೆ ಅಂದರೆ, ನಾನು ಪ್ಲಾಟಿನಾದಲ್ಲಿ ಗೋವಾಗೆ ಹೊರಟಿದ್ದೀನಿ. ಸೊ ಮೋಟೋ ರೋಡ್ಸ್ ಟೀಮ್ ಜೊತೆ ಮತ್ತು ನಮ್ಮ ವಿಜಯ್ ಅವರು ಮತ್ತು HRZ ಇಂದ ಎಲ್ಲ ಟೀಮ್ ಇವೆ. ನನ್ನ ಇವಾಗ ಏನು ಟೈಮ್ ಬಂದು 11 ಕಾಲ ಅಂತಂದರೆ, ಇವಾಗ 12 ಗಂಟೆಗೆ 1 ಗಂಟೆಗೇನೋ HRZ ಇಂದಾನೆ ಹೊರಡೋದು. ಸೊ ನೆನ್ನೆನೆಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಹೆಂಗೆ ಅಣ್ಣ, ಏನಂತೀರಾ? ಪಾಪಿ ನನ್ನ ಮಗನೇ, ನನ್ನ ಬಿಟ್ಟೋಯ್ತಿದ್ದೆ ನೋಡಿ, ಎಲ್ಲ ಆಲ್ರೆಡಿ ರೆಡಿಯಾಗಿ ಟಾಪ್ ಬಾಕ್ಸ್ ಹಾಕಿ ಇಟ್ಟಿದ್ದೀನಿ. ಸೊ ನಾನು ಹಾಕೊಳ್ಳೋ ಇದ್ರೊಳಗೆ ಎಲ್ಲ ಕಲ್ಪನೆಯಲ್ಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ನೋಡಿ, ಎಲ್ಲ ಯಾವ ಥರ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಎಲ್ಲ ಟಾಪ್ ಬಾಕ್ಸು ಮತ್ತು ಎಲ್ಲ ರೆಡಿಯಾಗಿದೆ. ಇದನ್ನ ಹೋಗ್ತಾ ಇದ್ದೀನಿ. ಹಂಗೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ಇಷ್ಟೊತ್ತಲ್ಲಿ 12 ಗಂಟೆ ರಾತ್ರಿ, ಯಾವ ದೇವಸ್ಥಾನನೂ ತೆಗ್ದಿರೋದಿಲ್ಲ. ಹಾಗೆ ನಾ ಹೋಗೋ ರೈಡು ಗೋವಾಗೆ ಹೋಗೋ ಬರೋ ತನಕ ಸೇಫಾಗಿ ಹೋಗಿ ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಜೈ ಆಂಜನೇಯ. ಇಲ್ಲಿಂದ ಹೊರಡೋಣ ಬನ್ನಿ. HRZ ಹತ್ರ ಬಂದೆ. ಆಲ್ರೆಡಿ ಬಂದು 1/4 ಗಂಟೆ ಆಯಿತು. ನಮ್ಮ ಹುಡುಗರು ಯಾರೂ ಬಂದಿಲ್ಲ ಇನ್ನೂ, ನಮ್ಮ ರೈಡರ್ಸು. ಹಿಂಗಾರೆ ಬೇಜಾರಾಗ್ಬಿಡ್ತದೆ. ಬೇಗ ಬರಬೇಕು, ಬೇಗ ಹೊಡಿಬೇಕು. ಮೊದಲೇ ಇವ್ರದ್ದೆಲ್ಲ ನೋಡಿ, ಎಲ್ಲ 400cc ಗಾಡಿಗಳು. ನಂದು 100cc. ಇವು ನಂದು 4 ಬೈಕ್ ಸೇರೋದು, ಇವು 1 ಬೈಕು. ಏನಣ್ಣ, ಅಜಯ್ ಅವರು ನೋಡಿ ಫುಲ್ ರೆಡಿ ಆಗಿಬಿಟ್ಟಿದ್ದಾರೆ. ಸುನಿಲ್ ಬೈ ಕಾಣಿಸ್ತಲ್ಲ ಬಿಡಿ ನೀವು ಕತ್ಲಲ್ಲಿ. ಸೊ ವೇಟಿಂಗ್. A few moments later. ಎಲ್ಲ ಬಂದ್ವಿ ನೋಡಿ. ಎಲ್ಲ ಬಂದು ಎಲ್ಲ ರೆಡಿಯಾಗಿ ಎಲ್ಲ ಜಾಕೆಟ್ ಹಾಕೊಂಡೆಲ್ಲ ಬಂದಿದ್ವಿ. ಇನ್ನೂ ಒಬ್ಬರು ಬಂದಿಲ್ಲ ಗುರು. ಮೇಯ್ನ್ ಅವರೇ, ವಿಜಯ ಅಣ್ಣನೇ ಬಂದಿಲ್ಲ ಇನ್ನು. ಬೇಗ ಬರ್ಬೇಕವರು. ಅಜಯ್ ಅಣ್ಣ, ನಮ್ಮ ವ್ಲಾಗ್ ಬಗ್ಗೆ ಏನು ಹೇಳಕ್ಕೆ, ಸಾರಿ, ನಾವು ಹೋಗ್ತಾರ ರೈಡ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳೋದು, ಇನ್ನು ನೋಡಿ ರಿಚ್ ಕಿಡ್ ನೋಡ್ರಿ, ಎಲ್ಲ ಹೆಂಗೆ ಗೇರ್ ಎತ್ಕೊಂಡು ಫುಲ್ ಸೇಫ್. ಪರಿಚಯ ಮಾಡಿಸ್ಬಿಡ್ತೀನಿ. ಇದು ಹಿಮಾಲಯನ್ 452 ನ್ಯೂ ಅಡಿಷನು, ಸರ್ಪ ಇಂಜಿನು. ಸೊ ಇದು AZD ಬೈಕು, ರೋಡ್ ಸ್ಟಾರ್, ಎಕ್ಸ್ಪಲ್ಸು. ಇನ್ನು ಇದು ಪಟ್ಟೋರು ಓಡಿಸ್ತಾ ಇರೋದು ಗಾಡಿ ಹೋಂಡಾ. ಇದು ಸೇಮ್ ಯೂನಿಕಾನ್ ಅಂತಾರ, ಬಟ್ ಯೂನಿಕಾನ್ ಅಲ್ಲ, ಇದು ಹೆಸರೇನೋ ಐತೆ ಗುರು. ಟ್ರಿಗರ್ ಹೋಂಡಾ ಟ್ರಿಗರು. ಇನ್ನು ನಂದು ಪ್ಲಾಟಿನಾ ಗಾಡಿ. ಸೊ ಇಷ್ಟು ಗಾಡಿ ಹೋಗ್ತಾ ಇರೋದು ಇವತ್ತು, ಅಂದರೆ ಮೈಸೂರಿಂದ. ಇನ್ನು ಅಲ್ಲಿ ಶಿವಮೊಗ್ಗ ಟೀಮ್ ಬರುತ್ತೆ. ಫೈನಲಿ ವಿಜಯ್ ಅವರು ಬಂದರು. ಒಂದು ವೆಹಿಕಲ್ ಮೋಜೋ ಆ್ಯಡ್ ಆಗಿದೆ ಈಗ ವಿಜಯ್ ಅವ್ರದ್ದು. ಜಯ ಆಂಜನೇಯ. ನಾನು ನಿಮಗೆ ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಇರುತ್ತೋ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಓಡಿಸಿದ್ವಿ ಮೈಸೂರಿಂದ ತರೀಕೆರೆ ಬಿಟ್ಟೀಗ ಮುಂದೆ ಬಂದಿದ್ದೀವಿ. ಆಯ್ತಲ್ಲ, ಇಲ್ಲೆಲ್ಲ ಬ್ಯಾಕ್ ಪೈನ್ ಬಂದ್ಬಿಡ್ತಾ. ಮಾತ್ರ ರೋಡ್ ಒಂಚೂರು ಚೆನ್ನಾಗಿಲ್ಲ. ಇಲ್ಲಿಂದ ಮುಂದೆ ಸ್ವಲ್ಪ ಹೈವೇ, ಅದು ಒಂದು ಸ್ವಲ್ಪ ದೂರ ಹೈವೇ, ಆಮೇಲೆ ತಿರ್ಗಾ ಗುಂಡಿ ಆ ರೋಡು. ಹಬ್ಬ, ಅದು ನಮ್ಮ ಪ್ಲಾಟಿನಾದಲ್ಲಂತೂ ಆಯ್ತಲ್ಲ. ಬಟ್ ಆದರೂ ಹೊಡಿತಾ ಇದ್ದೀನಿ ನಾನು. ಗೋವಾಗೆ ಹೋಗಲೇಬೇಕು ಇವಾಗ, ಬೇರೆ ವಿಧಿ ಇಲ್ಲ. ನೋಡಿ, ಎಲ್ಲ ಫ್ಲ್ಯಾಗ್ ಇದು. ಫ್ಲ್ಯಾಗ್ ಕಟ್ಕೊಂಡು ಇವಾಗ ಹೋಗ್ತಾ ಇರಬೇಕು. ಟೀ ಬ್ಯಾಗ್ ಹಾಕಿದ್ವಿ ಇಲ್ಲಿ. ಭಯಂಕರ ಚಳಿ ಇದೆ, ಬಟ್ ಜಾಕೆಟೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಚಳಿ ತಡೆದಿದೆ. ಇಲ್ಲಿ ಕಟ್ಕೊಂಡು ಹಿಡ್ಕೊಂಡಂಗೈತೆ. ಹೆಂಗಿತ್ತು ಬ್ರೋ ಎಕ್ಸ್ಪೀರಿಯನ್ಸ್? ಅಂತೂ ಚೆನ್ನಾಗಿತ್ತು. ಆದ್ರೆ ಯಾವತ್ತು ಈ ರೋಡಲ್ಲಂತೂ ಬರ್ಬೇಡ್ರಿ. ಟೆನ್ಷನ್ ಆಗ್ಬಿಟ್ಟೈತೆ. ಬರೋದಾದ್ರು ಶಾಕ್ ಅಬ್ಸರ್ ಎಷ್ಟೊಂದು ಸಲ ಹೊಡ್ಕೊತಾ ಇಲ್ವ ಗೊತ್ತಿಲ್ಲ, ನೀವು ಹೊಡ್ಕೊಬಿಟ್ಟಿರ್ತಾರೆ. ಏನ ಮೋಟೋ ರೋಡ್ಸ್ ಟೀಮ್ ಅಡ್ಮಿನೋ ಬ್ರೋ, ಹೇಗಿದೆ ರೈಡು? ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಇನ್ನ ನಾವು ಗೋವಾಗೆ ಹೋಗಿಲ್ಲ ಬ್ರೋ, ಇನ್ನ ಹೋಗ್ತಾ ಇದೀವಿ. ಹೇಗಿದೆ?
ಫೀಲ್ಸ್ ಚೆನ್ನಾಗಿದೆ. ಜರ್ನಿ ಚೆನ್ನಾಗ್ತಾ ಇತ್ತು. ಮಾತ್ರ ನಿದ್ರೆ ಮಾತ್ರ ಎಲ್ಲರಿಗೂ ಹೆವಿ ನಿದ್ರೆ ಇದೆ. ಅದ್ ನಂಗೆ ಇನ್ನೂ ಒಂದ್ ಬೇಜಾರು ಏನು ಅಂತಂದ್ರೆ ಹೇಳಿ ಎಲ್ಲ ಬೇಡ ಹೇಳಿ ಹೇಳಿ ಏನಿಲ್ಲ ಬ್ರೋ, ಹಂಗೆ ಇವಾಗ ಸ್ವಲ್ಪ ಪೇಮೆಂಟ್ ಒಬ್ರು ಮಾಡ್ಬಿಟ್ರಿ ನೀವು, ಖುಷಿ ಆಗ್ಬಿಡುತ್ತೆ. ಕ್ಯಾಮ್ರಾ ತಿರುಗೋಗ್ಬಿಡ್ತು ಪೇಮೆಂಟ್. ನಾನವನಲ್ಲ ಅಪ್ಪ ಅಂತೂ ಇದು ಶಿವಮೊಗ್ಗ ರೀಚ್ ಆದ್ವಿ. ಭಯಂಕರ ರೋಡ್ ಚೆನ್ನಾಗಿಲ್ಲ ಗುರು, ದೇವ್ರ ಹಣೆಗೂ. ಫುಲ್ಲು ಸ್ಟ್ರೈನ್ ಆಗ್ಬಿಟ್ಟಿದ್ದೀನಿ, ಈಗಲೇ ಸ್ಟ್ರೈನ್ ಆಗ್ಬಿಟ್ಟಿದ್ದೀನಿ. ಬರೀ ಶಿವಮೊಗ್ಗದಲ್ಲಿ ಇನ್ನೂ ಗೋವಾ ಹೊಡಿಬೇಕು. ಇಲ್ಲಿ ಯಾವುದಪ್ಪ ಇದು ಮೀನಾಕ್ಷಿ ಭವನ ಅಂತ ಒಂದು ಹೋಟೆಲ್ ಇದೆ. ಸೊ ಅಲ್ಲಿ ಇವಾಗ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಹಾಕೊಂಡಿದ್ದೀವಿ. ನನ್ನ ಗಾಡಿಯಲ್ಲಿದೆ, ಬೇರೆ ಗಾಡಿಯೆಲ್ಲ ಇಲ್ಲಿದೆ. ಏನೋ ಹೋಟೆಲ್ ಮುಂದೆನೇ ನಿಲ್ಸೋಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪರವಾಗಿಲ್ಲ ನೋಡಿ, ಇಲ್ಲೆಲ್ಲ ಲೈನಪ್ ಮಾಡಿ ನಿಲ್ಸಿದ್ದೀವಿ. ಬನ್ನಿ ತಿಂಡಿ ತಿನ್ಕೊಂಡು ಆಮೇಲೆ ಸಿಗ್ತೀನಿ. A few moments later. ತಿಂಡಿ ಎಲ್ಲ ತಿನ್ಕೊಂಡು ಲೈನಪ್ ಮಾಡ್ಕೊಂಡು ಇವಾಗ ಗೋವಾಗೆ ಹೋಗ್ತಾ ಇದ್ದೀವಿ. ಶಿವಮೊಗ್ಗ ಬಿಡ್ತಾ ಇದ್ದೀವಿ. ಶಿವಮೊಗ್ಗ ಟೀಮ್ ಕೂಡ ಜಾಯ್ನ್ ಆಯಿತು ನಮ್ಮ ಜೊತೆಗೆ. ಹಾಯ್ ಮಾಡ್ತಾ ಇದ್ದಾರೆ, ಇಲ್ಲೆಲ್ಲ ಚಿಲ್ ಮಾಡ್ತಾ ಇದ್ದಾರೆ ಹುಡುಗರು, ನಮ್ಮ ಬಾಯ್ಸ್ ಎಲ್ಲ. ಟೋಟಲ್ ಇಷ್ಟು ವೆಹಿಕಲ್ ಗುರು, ಇಷ್ಟು ಗಾಡಿ ಹೋಗ್ತಾ ಇದೆ. ಬಿಡಿ 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 ಆಯ್ತು. ಇಲ್ಲಿ ಬ್ರೋ ಯಾವುದು ಬ್ರೋ ಗಾಡಿ ನಿಮ್ಮದು? BMW. ಎಷ್ಟು ಸ್ಪೀಡ್ ಹೋಗುತ್ತಾ? 120. ಹಾಂ ಹೊಡೆದ್ರೆ ಹೋಗುತ್ತೆ. 120. ಬ್ರೋ ನಿಮ್ದು ಯಾವುದು ಬ್ರೋ ಬೈಕ್? 200. Xpulse 200. ಏನು ಟಾಪ್ ಸ್ಪೀಡು? 120 ಅಲ್ಲಿ ಬರ್ತಾ ಇದ್ದೀನಿ ಬ್ರೋ. ನಂದು Xpulse 120. ಪ್ಲಾಟಿನಾ 100cc. ಹೇಳಿ ಹೇಳಿ. ನಂದು ರೋಸ್ಟರು 350cc. 350cc ಅಲ್ಲ, ಎಷ್ಟು ಸ್ಪೀಡ್ ಹೋಗ್ತಾ ಇದೆ? 90 ಹೋಯ್ತದೆ. ನಿಮ್ದು 411 120. 120. ಹೋಂಡಾ CV ಟ್ರಿಗರ್ 150cc. ಹಿಮಾಲಯನ್ 452 160. ಹೇಳಿ ಬ್ರೋ, ಟಾಪ್ ಸ್ಪೀಡ್ ಹೇಳಿ ಬ್ರೋ, ಹೇಳಿ ಬ್ರೋ. 120. 120. ಇನ್ನೊಂದ್ಸಲ ಬ್ರೋ ಇವಾಗ ನಿಮ್ಮ ಗಾಡಿಗಳೆಲ್ಲ ಕೇಳಿದೆ, ನಂದು ಯಾವ್ದು ಗಾಡಿ ಅಂತ ಕೇಳಲ್ವಾ? ನಿಂದ ಯಾವ್ದು ಬ್ರೋ ಗಾಡಿ? ನನ್ನ ಗಾಡಿ ಯಾವ್ದು ಹೇಳಿ? ಯಾವ್ದು ಹೇಳಿ? ಪ್ಲಾಟಿನಾ 110cc. 110 ಸ್ಪೀಡ್ ಹೋಯ್ತೈತೆ. ಅದಕ್ಕೆ ಅದನ್ನ 110cc ಇಂದ ಬಿಟ್ಟಿರೋದು. ಇಲ್ಲಿ 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 ಒಬ್ರು ಹೀರೋ ಬಂದಿದ್ದಾರೆ ನಮ್ಮ ಇದರಲ್ಲಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು ಯಾವ ಗಾಡೀಲಿ ಬರ್ತಾ ಇದ್ದೀರಾ? ನಾವು SD ಗಾಡಿ ಬರ್ತಾ ಇದೀವಿ. ಆದ್ರೆ ನಂಗೆ ಒಂದ್ ಡೌಟ್ ಏನಂದ್ರೆ, ನಿಮ್ ಗಾಡಿ 100cc 100 ಬರ್ತೈತೆ, ಅವ್ರದ್ದು 350cc 100 ಮೇಲೆ ದಾಡ್ತಾ ಇಲ್ಲ. ಇದಕ್ಕೆ ಯಾರನ್ನ ಕೇಳೋದು? ಸ್ಯಾಮ್ ಅವ್ರನ್ನ ಕೇಳೋದು ಇಲ್ಲ ಬೇರೆ ಯಾರನ್ನ ಕೇಳೋದು ಗೊತ್ತಾಯ್ತಲ್ಲ. SD ಶೋರೂಮ್ ಅವ್ರನ್ನ ಕೇಳಬೇಕು, ಇದನ್ನ ಶೋರೂಮ್ ಅವ್ರನ್ನ ಕೇಳೋದು. ನನಗೆ ಅರಜಾಗ್ತಿರೋದ ಎಂತ ನೋಡು, ಹೇಳಿದೆ ನಾನು 6 ಇಂಚಿನಿಂದ 8 ಇಂಚು. ವಿಜಯ್ ಅವ್ರದ್ದು ಉದ್ರೋಗೈತೆ, ಬನ್ನಿ ಇಲ್ಲಿ. ಎಲ್ಲ ಗಾಡಿನೂ ಪೀಸ್ ಆಗಿ ಹೋಗ್ತಾ ಇದೆ. ಬಟ್ ಈ ಮೋಸ ಮಾತ್ರ ಮನೇಲಿ ಸುಮ್ಮನೆ ಕೋಕೋ ಜೊತೆ ಕಟಾಕ್ಬಿಟ್ಟು ಬಂದ್ಬಿಡ್ಬೇಕಿತ್ತು. ನೋಡಿ ಇಲ್ಲಿ ಹೆಂಗ್ ಅಲ್ಲಾಡ್ತದೆ ಈಗ, ನೋಡಿದ್ರ? ಆಗ್ಲಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಎಲ್ಲಿ ಬ್ರೋ, ಎಲ್ಲೆಲ್ಲಿ ಹೋಗಿದ್ದೀರಾ ಬ್ರೋ? ಓಪನ್ ಮಾಡಿ ಬ್ರೋ. ಹುಷಾರು ಹುಷಾರು, ಹೋಗ್ಲಿ ಹೋಗ್ಲಿ. ಏನ್ ಬ್ರೋ ಇಷ್ಟೊಂದು ಇದೆಯಲ್ಲ? ಬಹಳ ವರ್ಷಗಳಿಂದ ರೈಡ್ ಮಾಡ್ತಾ ಇದ್ದಾರೆ. ಇದೆಲ್ಲ ಒಂದು ಇದ್ರ ಕಂಟೆಂಟ್ ಬೇಸಿಸ್ ಮೇಲೆ ಹೋಗ್ತಾ ಇರೋದ ನೀವು ರೈಡು? ನೆಕ್ಸ್ಟ್ ನಾವು ಬರೋಣ ಬ್ರೋ ಆ ಥರ. ಬಟ್ ನಿಮ್ಮ ಪೇಸ್ಗೆಲ್ಲ ಹೊಡಿಯಕ್ಕೆ ಆಯ್ತಾ ಇಲ್ವಲ್ಲ ನಮಗೆ? ಅದರ ಸೊಟ್ಟ ಚಿಲ್ಲಾಗಿ ಹೋಗ್ತಾ ಇದೀವಿ, ಆರಾಮಾಗಿ ಪೀಸಾಗಿ ಹೋಗ್ತಾ ಇದೀವಿ. ನಾವು ಅವ್ರ ಪೇಸಲ್ಲೇ ಹೊಡಿತಾ ಇದ್ದೀನಿ. ಏನಕ್ಕೆ ಅಂದರೆ ಪಾಪ ಅವ್ರು ನಿಧಾನಕ್ಕೆ ಹೋಗ್ತಾ ಇದ್ದಾರೆ. ಏನಕ್ಕೆ ರೈಡ್ ಅನ್ನೋದನ್ನ ಆ್ಯಕ್ಚುಲಿ ಸ್ಪೀಡಾಗಿ ಹೋಗೋದಲ್ಲ. ಸೊ ನಿಧಾನಕ್ಕೆ ಎಲ್ಲನೂ ನೋಡ್ಕೊಂಡು ಖುಷಿಯಾಗಿ ಹೋಗೋದು. ಸೊ ಹಂಗಾಗಿ ಇವ್ರು ನಿಧಾನಕ್ಕೆ ಹೋಗ್ತಾ ಇದ್ದಾರೆ, ನನಗೆ ಅದು ಸ್ಪೀಡಾಗಿ ಕನ್ವರ್ಟ್ ಆಗಿ ಬ್ಯಾಲೆನ್ಸ್ ಆಗ್ತಾ ಇದೆ. ನೋಡೋಣ
130. ನನ್ನ ಗಾಡಿ ಯಾವ್ದು ಅಂತ ಹೇಳು. ಹಾಂ ನನ್ನ ಗಾಡಿ ಯಾವ್ದು ಅಂತ. ಯಾವ್ದು ಹೇಳಿ? ಎಲ್ಲ ಸೈಕಲ್. ಸೈಕಲಾ? ಎಷ್ಟು ಹೋಯ್ತಾ ಇದೆ ಅಂತ ಹೇಳು. ಅಲ್ಲ ಹೋಗ್ಲಿ, ನೀವು ಏನಕ್ಕೆ ಈ ಥರ ಶೀತ ಗೀತಲ್ಲ? ಹಾಂ ಗೀತಾ ಮನೆಯಲ್ಲಿ ಒಳ್ಳೆ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಹೇಳಿ ಅಣ್ಣ, ಹೆಂಗಿದ್ದೀರಣ್ಣ? ಮಕ್ಕಳ ಹತ್ರ ತಗೊಬಂದಿದ್ದಿಲ್ಲ ಅಣ್ಣ ಬಿಸಿಲುಗೆ ಒಳ್ಳೆ ಬೆಳ್ಳಗೆ ಹೆಂಗ್ ಕಾಣ್ತಾ ಇದೀನಿ ಅಂದ್ರೆ ಆಲ್ಕೋವ ನೆಕ್ಕತಿಯಾ? ಆಯ್ತು, ನಾನು ಹಾಕ್ಬೇಕು ಬ್ಲಾಗ್ಗೆ, ನಾನು ಮಾತಾಡ್ತೀನಿ. ಆಯ್ತು. ಹೇಳಿ. ಬಂದಿರೋ ಸ್ಪೀಡ್ಗೆ ಅದು ನಾವು ಬೇರೆ ಕ್ಯಾರ್ಪೇಟೆ ರೋಡ್ನ ಚೂಸ್ ಮಾಡ್ಬಿಟ್ವಾ. ವರ್ಸ್ಟ್ ಗುರು. ಅಪ್ ಟು ಮೈಸೂರಿಂದ ಶ್ರೀರಂಗಪಟ್ಟಣ ತನಕ ಅಷ್ಟೇ ಚೆನ್ನಾಗಿರೋದು. ಇನ್ನು ಅದಾದಮೇಲೆ ಪಾಂಡುಪುರದಿಂದ ಅಪ್ ಟು ಚನ್ನರಾಯಪಟ್ಟಣ ತನಕ ವರ್ಸ್ಟ್ ಅಂದರೆ ವರ್ಸ್ಟ್ ರೋಡು. ಬಟ್ ಬೇರೆ ವಿಧಿ ಇರಲಿಲ್ಲ, ನಾವು ಮೈಸೂರಲ್ಲಿ ಇರೋದ್ರಿಂದ ಆ ರೋಡಲ್ಲೇ ಹೋಗ್ಬೇಕಾಗಿತ್ತು. ನಾನು ಇಲ್ಲಿ ಅಬ್ಸರ್ವ್ ಮಾಡಿದೆ ಗುರು, ಮ್ಯಾಗ್ ಇಲ್ಲೆಲ್ಲ ಫುಲ್ ಸ್ಕ್ರ್ಯಾಚ್ ಆಗ್ಬಿಟ್ಟೈತೆ. ಫುಲ್ ಹಳ್ಳಕೊಳ್ಳೆಲ್ಲ ಆರಿಸ್ಬಿಟ್ಟಿರೋದೆ ಗಾಡಿ. ಏನು ಮಾಡ್ತೀರಾ, ಇವ್ರನ್ನೆಲ್ಲ ಹಿಡಿಬೇಕಲ್ಲ ಮುಡೀಲಿ. ಫುಲ್ಲೆಲ್ಲ ಸ್ಕ್ರ್ಯಾಚ್ ಆಗ್ಬಿಟ್ಟಿದೆ. ನನಗೆ ಬೇರೆ ಎದುರಿಸ್ಬಿಟ್ರು, ಹೋಗಿ ಬೇರೆ ಬೆಂಡಾಗ್ಬಿಟ್ಟೈತೆ, ನಿಧಾನಕ್ಕೆ ಹೋಗು ಅಂತ. ಅಯ್ಯೋ, ಇಲ್ಲೂ ಎಲ್ಲ ಸ್ಕ್ರ್ಯಾಚ್ ಆಗಿತ್ತು, ಬ್ಯಾಕ್ ಸೈಡು ಸ್ಕ್ರ್ಯಾಚ್ ಆಗಿದೆ. ಬಟ್ ಟಾಪ್ ಬಾಕ್ಸ್ ತೊಗೊಂಡಿದ್ದು ತುಂಬ ಹೊರ್ತಾಯಿದ್ದು ಗುರು ನನಗೆ. ತುಂಬ ಅಂದರೆ ತುಂಬ ಹೊರತು. ಆರಾಮಾಗಿ ಸಿಗಿಸ್ಕೊಂಡು, ನಿಜ ಹೇಳಬೇಕು ಅಂತಂದರೆ ನನ್ನ ಗಾಡಿ 110 ಸ್ಪೀಡ್ ಹೋಯ್ತು. ನನ್ನ ಖುಷಿ 110 ತನಕ ಹೊಡೆದೆ. 100 ಆರಾಮಾಗಿ 100 ಹೋಗ್ತಾ ಇದೆ. ಬಟ್ ಏನಂದರೆ ಇಂಥ ಹೈವೇಲಿ ಹಿಂಗೆ ಡೌನು ಮತ್ತು ಅಪ್ ಇರೋ ಇದರಲ್ಲಿ 100 110 ಆ ಪೇಜಲ್ಲಿದೆ. ಹಾಂ ಸ್ಟಾರ್ಟ್. ಶೇಡ್ಸಲ್ಲ ಬರೀ ವಿಡಿಯೋಗೆ ಮಾತ್ರ ಅಷ್ಟೇ. ಇದು ಎಷ್ಟು ಕಿಲೋಮೀಟರ್ ಬಂದಿದ್ದೀವಿ ಈಗ ಟೋಟಲ್? 250 ಕಿಲೋಮೀಟರ್. 270ನಾ? ಸ್ಟಾರ್ಟ್ ಮಾಡ್ತೀನಿ. ಹಾಂ, ನಮ್ಮ ಶೆಟ್ಟಿ ಬ್ಲಾಗ್ಸ್. ಸ್ವಲ್ಪ ಜೋರಾಗಿ ಮಾತಾಡಿ. ಬ್ಲಾಗ್ಸ್. ಶೆಟ್ಟಿ ಬ್ಲಾಗ್ಸ್ ಅಲ್ಲ, ಹಿಂಸೆ ಆಗಬಾರ್ದು ಬೇರೆಯವ್ರಿಗೆ. ಇವಾಗ ಮೈಸೂರಿಂದ ಗೋವಾಗೆ ಹೋಗ್ತಾ ಇದ್ದೀವಿ. 270 ಕಿಲೋಮೀಟರ್ ಬಂದಿದ್ದೀರಾ. ನಿಮ್ಮ ಪ್ಲಾಟಿನಾದಲ್ಲಿ ಹೆಂಗಿದೆ ನಿಮ್ಮ? ಲಕ ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ಈ ಗುಂಡಿ ರೋಡಲ್ಲಿ ಸ್ವಲ್ಪ ಅನ್ಕಂಫರ್ಟೇಬಲ್. ಬಟ್ ಹೈವೇಲಿ ಮಾತ್ರ 100cc 110 ಹೋಗ್ತಾ ಇದೆ. ನಿಮ್ದು ಹೇಳ್ಬೇಕು, ಅದು ಪ್ರೌಡ್ ಆಗಿ. 100cc ಬೈಕ್ ನಂದು. ಬಟ್ ಹೋಗ್ತಾರ ಸ್ಪೀಡು 110 ಖುಷಿ ಆಗ್ತಾ ಇದೆ. ಸ್ವಲ್ಪ ಲೈಟಾಗಿ 4 ಬೆಂಡ್ ಆಗಿದೆ, ಅದನ್ನು ಹೇಳ್ಬಿಡು. ಆಗಿಲ್ಲ ಬೈ, ಆಗಿದ್ಯಾ? ಏನೋ ಬೇಜಾರಾದ್ರೆ ಈ ಬಸ್ಸಲ್ಲಿ ಹತ್ಕೊಟ್ಟು ಲಾರಿ ಹೋಗ್ಬೋದು ನೆಕ್ಸ್ಟ್. ಆಪ್ಷನ್ ನಿಮಗೆ ಬಿಟ್ಟು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ನೋಡಿ, ಇವಾಗ ಯಾವುದೋ ಚೋರಿ ಕಟ್ಟೆ ಅಂತ. ನಾವು ರೋಡಲ್ಲಿ ಇದ್ದೀನಿ, ಬಟ್ ಹಿಂಗೆ ಹೋಗ್ಬೇಕು ನಾವು. ಸುಸ್ತು ಬಿದ್ದೋಗೈತೆ ಗುರು ನನಗೆ. ಆಯ್ತಾ ಅಲ್ಲ ಗಾಡಿ ಹೊಡಿಯೋಕ್ಕೆ. ಏನು ಕಡಿಮೆನಾ? ಬೆಳಗ್ಗೆ ಅಂದರೆ ಹೆಚ್ಚು ಕಡಿಮೆ 300 ಕಿಲೋಮೀಟ್ರ್ ಹೊಡ್ಕೊ ಬಂದಿರೋದು.